ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕೌಸಲ್ಯ ಎಲ್ಲಿದೆಯಾ? ನಾನು ಇವತ್ತು ಬಹಳ ಸಂತೋಷದಲ್ಲಿದ್ದೀನಿ. ಸಂಭ್ರಮ ಹಂಚ್ಕೋಬೇಕು, ಬಾ ಸ್ವೀಟ್ ತಿನ್ನೋಣ. ಬಂದೆ ಏನ್ರಿ ಅಂತ ಸಂತೋಷದ ವಿಷಯ? ಕೆಲ್ಸ ಸಿಕ್ಬಿಡ್ತಲ್ಲೇ. ಈ ಸಂತೋಷಕ್ಕೆ ಯಾರು ಕಾರಣ ಹೇಳು? ನನ್ನ ಅಳಿಯ ರಾಮು. ಅಳಿಯ ಅಂತ ಒಪ್ಕೊಂಡೇ ಬಿಟ್ರಾ? ಯಾಕೆ ಈಗಲೇ ಮನ್ಸು ಬದಲಾಯಿಸೋ ಹಾಗೆ ಕಾಣಿಸ್ತಾ ಇದೆ? ಆ ಆಲೋಚನೆ ನನ್ನ ತಲೆಗೆ ಹಾಕ್ದೋಳೆ ನೀನು. ಅಯ್ಯೋ, ನಾನ್ ಬದಲಾಗಿಲ್ಲ ರೀ. ರಾಮು ನನ್ನ ಅಳಿಯನೇ, ಅದನ್ನ ನಾನು ಒಪ್ಕೊಂಡು ಆಗಿದೆ. ಆದ್ರೆ ನೀವು ಇದ್ದಕ್ಕಿದ್ದ ಹಾಗೆ ಅಳಿಯಂದ್ರು ಅಂತ ಕರೆದ್ರಲ್ಲ, ಇಷ್ಟು ಬೇಗ ಅಳಿಯ ಅಂತ ಒಪ್ಕೊಂಡ್ಬಿಟ್ರಾ ಅಂತ ಕೇಳ್ದೆ ಅಷ್ಟೇ. ಇನ್ನೇನೆ, ಯಾವ ಹೆಣ್ಣು ಹೆತ್ತೋರು ಅಂಥ ಅಳಿಯ ನಮಗೆ ಬೇಡ ಅಂತ ಹೇಳ್ತಾರೆ ಹೇಳು? ನನಗೊಂದು ಒಳ್ಳೆ ಫೈನಾನ್ಸ್ ಕಂಪನಿಯಲ್ಲಿ ಕೆಲಸ ಕೊಡಿಸ್ದ. ಅವರು ನನ್ನನ್ನು ತುಂಬ ಗೌರವದಿಂದ ನೋಡಿಕೊಂಡ್ರು. ಅದು ಅಲ್ಲದೆ ಸಂಬಳ ಒಂದು ಸ್ವಲ್ಪ ಅಡ್ವಾನ್ಸು ತಗೊಳ್ಳಿ ಅಂತ ಕೊಟ್ಟು ಕಳ್ಸಿದ್ರು ಕಣೆ. ಇದೆಲ್ಲ ಆಗಿದ್ದು ಯಾರಿಂದ ಹೇಳು? ದೇವ್ರಂತ ನಮ್ಮ ಅಳಿಯಂದ್ರಿಂದ ರೀ. ನಮ್ಮ ಜೀವನನೇ ಸಾಕಾರ ಆಗೋಯ್ತು. ನಿಜ ಕೌಸಲ್ಯ, ಒಬ್ಬ ಅಳಿಯ ನಮಗೆ ಕಷ್ಟ ಕೊಟ್ಟ, ಇನ್ನೊಬ್ಬ ಅಳಿಯ ಆ ಕಷ್ಟನೆಲ್ಲ ಮರೆಸಿ ಸಂತೋಷ ಕೊಟ್ಟ. ಅದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ, ರಾಮುನೇ ನಮ್ಮ ಅಳಿಯ. ಆ ನಿರ್ಧಾರ ಬದಲಾಯಿಸಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಂಗೆ ಈಗ ಡಬ್ಬಲ್ ಖುಷಿ ಆಗ್ತದೆ. ರಾಮು ಹತ್ರ ಮಾತಾಡ್ಬಿಡೋಣ. ಯಾರು? ನಾನು ನೋಡ್ತೀನಿ. ಅಯ್ಯೋ, ನೀವ್ಯಾಕೆ ಇಲ್ಲಿವರೆಗೂ ಬರಕ್ ಹೋದ್ರಿ? ಅಯ್ಯೋ, ಅಪಾಯಿಂಟ್ಮೆಂಟ್ ತಗೊಂಡ್ ಬರ್ಬೇಕಾಯ್ತು ಬಸ್ಸು. ಲೇ, ನೀನಾದ್ರು ಹೇಳ್ಬೇಕು ತಾನೇನ? ಎತ್ತನೇನ್ ತಗೊಂಡಿರೋ ಕಾಸಿಗೆ ಬಡ್ಡಿ ಕಟ್ಟಕ್ಕಾಗದೆ ತಲೆ ತಪ್ಸ್ಕೊಂಡು ತಿರ್ಗಾಡ್ತಾ ಇದ್ಯಾ? ನೋಡಿ, ಮರ್ಯಾದೆ ಕೊಟ್ಟು ಮಾತಾಡಿ. ನಮಗೆ ಪ್ರಾಣಕ್ಕಿಂತ ಮಾನ ಮುಖ್ಯ. ಅಪ್ಪ, ನನ್ ಕಾಸು ಕೊಡು. ನನಗೆ ಪ್ರಾಣಕ್ಕಿಂತ ಹಣನೇ ಮುಖ್ಯ. ಯಾರ್ರೀ ಅದು? ಯಾರಿಲ್ಲ ಕೌಸಲ್ಯ, ನಾ ಮಾತಾಡ್ತೇನೆ. ನೋಡಿ, ನಾನು ಈಗ ತಾನೇ ಕೆಲ್ಸಕ್ಕೆ ಸೇರ್ಕೊಂಡಿದ್ದೇನೆ. ನಿಮ್ಮ ಹಣ ತಗೊಂಡು ನಾನು ಎಲ್ಲೂ ಓಡ್ ಹೋಗೋದಿಲ್ಲ. ನನ್ನ ನಂಬಿ ಸಂಬಳ ಬಂದ ತಕ್ಷಣ ನಿಮ್ ಕಾಸು ಕೊಟ್ಬಿಡ್ತೀನಿ. ನೀನ್ ಕಾಸು ಕೊಡೋವರೆಗೂ ಕಾಯ್ಕೊಂಡು ಕೂತ್ಕೊಳ್ಳೋಕೆ ನೀನೇನ್ ದೇವರು? ನಾವು ಭಕ್ತಾದಿಗಳು. ಮುಚ್ಕೊಂಡು ದುಡ್ಡಿಕಾಯ. ನೋಡಿ, ದಯವಿಟ್ಟು ಮನೆ ಎದುರುಗಡೆ ಇಷ್ಟು ಜೋರಾಗೆಲ್ಲ ಮಾತಾಡಬೇಡಿ. ಅಕ್ಕಪಕ್ಕದವರೆಲ್ಲ ಕೇಳಿಸ್ಕೊಂಡ್ರೆ ಏನಾಗಬೇಡ. ಅಪ್ಪ ತಂದೆ, ಊರೆಲ್ಲ ನೋಡ್ಲಿ ಅಂತಾನೆ ನಿಂಗೆ ಆವಾಜ್ ಆಗ್ತಾ ಇರೋದು. ಯಾಕೇಳ? ನಮ್ಗೆ ದುಡ್ಡು ರಿಕವರಿ ಆಗಬೇಕು. ಈಗ ಬರೀ 20% ಮಾತ್ರ ಕಲಿತೀನಿ, ಬಾಕಿ 80%ನ ಹಣ ಇಕ್ಕಿರ್ತೀನಿ. ಯಾಕೇಳ? ನೀನು ತಪ್ಪಿ ದುಡ್ಡು ಕೊಡ್ತೀರ, ಜುಟ್ಟಾಗೋಗ್ಬಿಟ್ರೆ ನೀನು ಮಾನ ಮರ್ಯಾದಿನ ಸಂಸಾರ ಸಮೇತ ಗಾಳಿಪಟ ಥರ ಊರೆಲ್ಲ ಹಾರಾಡಿಸ್ತೀನಿ. ನೋಡಿ, ಸಾಲ ಮಾಡಿರೋದು ನಾನು. ನನ್ನ ಸಂಸಾರನೆಲ್ಲ ಮಧ್ಯ ಹೇಳಿಬೇಡಿ. ಈಗೆಲ್ಲ ಧಮಕಿ ಕೊಟ್ಟರೆ ನಾನು ಪೊಲೀಸರಿಗೆ ಹೇಳಬೇಕಾಗತ್ತೆ. ಪೊಲೀಸು ಕಂಪ್ಲೇಂಟು? ಆಹಾ, ಅಜ್ಜಾಗ್ನಿ ಕಂಪ್ಲೇಂಟು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.